ಬಾಂಗ್ಲಾದೇಶ ಆಸ್ಟ್ರೇಲಿಯಾ 2 ಮ್ಯಾಚ್ ಟೆಸ್ಟ್ ಸೀರೀಸ್ ನಡೆದಿತ್ತು. ಫಸ್ಟ್ನೇ ಮ್ಯಾಚನ್ನು ಬಾಂಗ್ಲಾದವ್ರು ಈಸಿಯಾಗಿ ಗೆದ್ರು. ಆದರೆ ಸೆಕೆಂಡ್ನೇ ಮ್ಯಾಚ್ ಆಸ್ಟ್ರೇಲಿಯಾದವ್ರು ಪೂರಾ ಸ್ಕ್ರಿಪ್ಟ್ ಉಲ್ಟಾ ಮಾಡಿಬಿಟ್ರು. ಬಾಂಗ್ಲಾದೇಶವ್ರು ಫಸ್ಟ್ ಟೆಸ್ಟ್ದಾಗ ಏನಾಗಿತ್ತು, ಬಾಂಗ್ಲಾದೇಶ ಬ್ಯಾಟ್ಸ್ಮನ್ಸ್ ಚಲೋ ಆಡಿದ್ರು. ಆಸ್ಟ್ರೇಲಿಯಾದವ್ರಿಗೆ ಕಡಿಮೆ ರನ್ಯಾಗ ಕಟ್ ಹಾಕಿ ಇವರು ಅದಕ್ಕಿಂತ ಹೆಚ್ಚು ಹೊಡೋದು, ಅವ್ರ ಕಡೆಯಿಂದ ಕಡಿಮೆ ಟಾರ್ಗೆಟ್ ತೊಗೊಂಡು ಗೆದ್ರು ಬಾಂಗ್ಲಾದೇಶದವ್ರು. ಏನೋ ಅವಾಗ ಬ್ಯಾಟ್ಸ್ಮನ್ಗಳು ಚಲೋ ಆಡಿದ್ರು, ಆಸ್ಟ್ರೇಲಿಯಾ ಬೌಲರ್ಸ್ಗಳು ಸ್ವಲ್ಪ ವೀಕ್ ಇದ್ರು. ಈ ಮ್ಯಾಚ್ದಾಗ ಹೆಂಗೆ ಆತಾರೆ, ಅದ್ರ ಫುಲ್ ಸ್ಕ್ರಿಪ್ಟೇ ಉಲ್ಟಾ ಆಗ್ಬಿಡತ್ತೆ ಪೂರಾ. ಹೆಂಗಂದ್ರೆ ಮಿಚಲ್ ಸ್ಟಾರ್ಕ್ 1 ಇನ್ನಿಂಗ್ಸ್ದಾಗ 6 ವಿಕೆಟ್, 2ನೇ ಇನ್ನಿಂಗ್ಸ್ದಾಗ 4 ವಿಕೆಟ್, 2 ಇನ್ನಿಂಗ್ಸ್ ಬೈ 151 ರನ್ ಇಂತ್ರ ಗೆದ್ದಾರೆ. ಅಂದ್ರೆ ಫಸ್ಟ್ ಬಾಂಗ್ಲಾದೇಶದವ್ರ ಕಡೆ ಆಡಿದ್ರೆ 64 ರನ್ ಆಲ್ಔಟ್, 64 ರನ್ನಿಗೆ ಆಲ್ಔಟ್ ಬಾಂಗ್ಲಾದೇಶರು. ಅದಾದಮೇಲೆ ಅವ್ರು 201 ಹೊಡೆದ್ರು. ಅದಾದಮೇಲೆ ಅವ್ರು ಹೊಳ್ಳಿ 95ಕ್ಕೆ ಆಲ್ಔಟ್. ಅಂದ್ರೆ ಈ ಬಾಂಗ್ಲಾದೇಶ ಬ್ಯಾಟರ್ದು ಏನು ತಪ್ಪಿಲ್ಲ. ಆದ್ರೆ ಆಸ್ಟ್ರೇಲಿಯಾ ಬಾಲರ್ಗಳೇನು ಪೂರಾ ಫಾರ್ಮಿಗೆ ಬಂದ್ಬಿಟ್ಟಾರೆ. ಸ್ಟಾರ್ಕ್, ಹೆಜಲ್ವುಡ್, ಕಮಿನ್ಸ್ 3 ಮಂದಿ ಫಾರ್ಮ್ ಫುಲ್ ಮ್ಯಾಚ್ದಾಗ ಪೂರಾ ಇನ್ ಆಗಿಬಿಟ್ಟಿದ್ರು. ಈಗ WTC ಫೈನಲ್ ಮತ್ತೊಂದು ಸ್ವಲ್ಪ ಟಫ್ ಆಯ್ತು ಇಂಡಿಯಾದವ್ರಿಗೆ. ಯಾಕಂದ್ರೆ ಈಗ ಆಸ್ಟ್ರೇಲಿಯಾದವ್ರು ಗೆದ್ರು, ಮ್ಯಾಗ್ ಹೋದ್ರು, ಮೊದಲೇ ಮ್ಯಾಗ್ ಇದ್ರು, ಇನ್ನೊಂದು ಸ್ವಲ್ಪ ಮ್ಯಾಗ್ ಹೋದ್ರು. ಇನ್ನು ಇಂಡಿಯಾದವ್ರು ಬರ್ಬೇಕಂದ್ರೆ ಇಂಡಿಯಾದವರು ಮ್ಯಾಚ್ ಆಡಿದ್ದು ಉಳಿಕೆದೆಲ್ಲ ಗೆಲ್ಲಬೇಕು. ಸೋತ್ರ ಹೊರಗೆ ಗೆದ್ರೊಳಗೆ ಅಷ್ಟೇ, ಏನು ಉಳಿದಿಲ್ಲ.